Hello, dear friends and students. I hope you are learning. Is it right? Welcome back to our Evo tutorials. Spoken English classes, Kannada to English. Easy learning, get bright future. ಕ್ಲಾಸ್ 20ಗೆ ಬಂದಿದ್ದೀವಿ. ಯಾರ್ಯಾರು ಇನ್ ಆರ್ಡರ್ ಆಗಿ ಕಲಿತಿದ್ದೀರೋ ತುಂಬ ಈಸಿಯಾಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಏನಾದರೂ ರಿಪೀಟೆನ್ಸ್ ಬೇಕಿದ್ದರೆ ಅಥವಾ ಯಾವುದಾದ್ರು ಪಾಯಿಂಟ್ ಅರ್ಥ ಆಗದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಐ ವಿಲ್ ಆನ್ಸರ್ ಫಾರ್ ದ್ಯಾಟ್. ಓಕೆ, ಎಸ್. ನಾವು ಟೆನ್ಸಸ್ಸಲ್ಲಿದ್ವಿ ಈಗಾಗಲೇ, ಅದರಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿದ್ವಿ. ಸೊ ಇನ್ ದ್ಯಾಟ್ ಫರ್ದರ್ ಕ್ಯಾಟಗರಿ ಪ್ರೆಸೆಂಟ್ ಕಂಟಿನ್ಯೂಯಸ್ಸಲ್ಲಿ ಸೆಂಟೆನ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ, ಕರೆಕ್ಟ್ ಅಲ್ವಾ? ಸೊ ಅದರಲ್ಲೂ ಸೆಂಟೆನ್ಸ್ ಮಾಡಬೇಕಾದ್ರೆ ನಿಮಗೆ 3 ಥರ ಹೇಳ್ಕೊಟ್ಟಿದೆ: ಪಾಸಿಟಿವ್, ನೆಗೆಟಿವ್, ಇಂಟರಾಗೇಟಿವ್ ಅಂಥೇಳಿ, ರೈಟ್? ಸೊ ಅದರಲ್ಲಿ ಏನೇನು ಚೇಂಜಸ್ ಬರುತ್ತೆ ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ವಾಕ್ಯ ರಚನೆ ಮಾಡಬೇಕಾದ್ರೆ, ಮಾತಾಡಬೇಕಾದ್ರೆ ಏನೇನು ಹಾಕಬೇಕಂತಲೂ ಹೇಳ್ಕೊಟ್ಟಿದೆ. ಸೊ ಅದ್ರ ಬಗ್ಗೆ ಏನು ಹೆಚ್ಚು ಬೇಡ ಅಂತ ಅನಿಸುತ್ತೆ. ನೆಕ್ಸ್ಟ್ ಆಡ್ಜೆಕ್ಟಿವ್ಸ್ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಸಲ್ಲಿ. ಅಂದರೆ ನಾವೀಗ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದ್ರೆ, ಅಂದರೆ ಮಾತಾಡಬೇಕಾದ್ರೆ ಹೇಗೆ ಪದ ಜೋಡಣೆ ಮಾಡಿ ಹಾಕಬೇಕಾದ್ರೆ ಕೆಲವೊಂದು ಸಲ ವಸ್ತುಗಳ ಬಗ್ಗೆ ಆಗಿರ್ಬೋದು, ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಅಥವಾ ನಾವು ಫುಡ್ ತೊಗೋತೀವಲ್ಲ ಆ ಟೇಸ್ಟ್ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದ್ರ ಬಗ್ಗೆ ಮಾತಾಡಬೇಕಾದ್ರೆ ಅದು ಹೇಗಿದೆ ಅಂಥೇಳಿ ನಾವು ಆ್ಯಡ್ ಮಾಡಿಬಿಟ್ಟು ಮಾತಾಡ್ತೀವಿ. ಅದ್ರ ಕಲರ್ ಬಗ್ಗೆ ಇರ್ಬೋದು, ಟೇಸ್ಟ್ ಬಗ್ಗೆ ಇರ್ಬೋದು, ಸೈಜ್ ಬಗ್ಗೆ ಇರ್ಬೋದು, ಅಥವಾ ಸೌಂಡ್ ಬಗ್ಗೆ ಇರ್ಬೋದು. ಓ ತುಂಬ ನಾಯ್ಸಿಪ್ಪ ಅಂಥೇಳಿ, ಅಥವಾ ಪೀಸ್ಫುಲ್, ಎಷ್ಟು ಸೈಲೆಂಟ್ ಆಗಿದೆ, ಈ ಥರದ್ದು. ಅಥವಾ ನಮ್ಮ ಫೀಲಿಂಗ್ಸ್ ಇರ್ಬೋದು, ಅಥವಾ ನಂಬರಿಂಗಲ್ಲಿ ಹೇಳಬೇಕಾದ್ರೆ ಇರ್ಬೋದು, ಈ ಥರ. ಇದೆಲ್ಲನೂ ಗುಣನ ತೋರಿಸೋವಂಥದ್ದು. ನಾವೇನು ಯಾವುದ್ರ ಬಗ್ಗೆ ಅಥವಾ ಯಾರ ಬಗ್ಗೆ ಮಾತಾಡ್ತಿದ್ದೀವೋ ಸೊ ಅದರ ಅಥವಾ ಅವರ ಗುಣವನ್ನು ತೋರಿಸುವಂಥದ್ದು ಈ ವರ್ಡ್ಸ್ ಎಲ್ಲನೂ. ಸೊ ಅದನ್ನೇ ಆಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ನಿಮಗೇನು ಕಷ್ಟ ಆಗಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ, ರೈಟ್? ಸೊ ಆ ಆಡ್ಜೆಕ್ಟಿವ್ಸಲ್ಲಿ ನಿಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಯಾವ ಥರ ಸೆಂಟೆನ್ಸ್ ಮಾಡೋದಂತೇಳಿ ಹೇಳ್ಕೊಟ್ಟಿದ್ದೆ, ಕರೆಕ್ಟ್ ಅಲ್ವಾ? ಐ ಹೋಪ್ ಯು ಆರ್ ಬೀನ್ ಗ್ಲಾನ್ಸ್ ಎಟ್ ದ್ಯಾಟ್ ಆ್ಯಂಡ್ ಲರ್ನ್ಡ್ ಆಲ್ಸೋ, ಆ್ಯಂಡ್ ಆ್ಯಸ್ ಇಟ್ ಈಸ್ ಯು ಆರ್ ಪ್ರಾಕ್ಟೀಸಿಂಗ್ ಆಲ್ಸೋ. ಈಗ ನಾನು ಈ ಕ್ಲಾಸಲ್ಲಿ ನಿಮಗೆ ಪ್ರಿಪೋಸಿಷನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ನೋಡಿ, ಪ್ರಿಪೊಸಿಷನ್ ನಾವು ಯಾವುದ್ರ ಬಗ್ಗೆ ಆದರೂ ಮಾತಾಡಬೇಕಾದ್ರೆ, ಅದರ ವಸ್ತುವಿನ ಬಗ್ಗೆ ಇರ್ಬೋದು ಅಥವಾ ವ್ಯಕ್ತಿಗಳ ಬಗ್ಗೆ ಇರ್ಬೋದು, ಒಂದು ರಿಲೇಟಿವಿಟಿ ಕೊಟ್ಟು ಮಾತಾಡ್ತೀವಿ, ಅಂದರೆ ಸಂಬಂಧವನ್ನು ಕಲ್ಪಿಸಿ ಮಾತಾಡ್ತೀವಿ. ಆ ಥರ ವರ್ಡ್ಸ್ಗೆ ನಾವು ಪ್ರಿಪೊಸಿಷನ್ಸ್ ಅಂತೇಳಿ ಹೇಳ್ತೀವಿ. ಈಗ ನೋಡಿ, ಇದರಲ್ಲಿ ಕೆಲವೊಂದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಪ್ರೀವಿಯಸ್ ಕ್ಲಾಸಸಲ್ಲಿ. ನಿಮಗೆ ಸೆಂಟೆನ್ಸು ಬರೇ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇದ್ದರೆ ನಿಮಗೆ ಬೋರ್ ಆಗಬಾರ್ದು ಅಂಥೇಳಿ ವಿತ್ತು, ಫಾರು, ಫ್ರಮ್ಮು ಈ ಥರದ್ದು ಹೇಳ್ಕೊಟ್ಟಿದ್ದೀನಿ ನಾನು 4 ವರ್ಡ್ಸ್. ಈಗ ಅದು ಎಷ್ಟೊಂದಿದೆ ಹೇಳಬೇಕಂದ್ರೆ. ಪ್ರಿಪೊಸಿಷನ್ಸ್ ಅಂದರೆ ಒಂದು 2 or 3 ವರ್ಡ್ಸ್ ಅಲ್ಲ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಎಷ್ಟೊಂದು ವರ್ಡ್ಸ್ ಬರುತ್ತೆ. ಅದಕ್ಕೆ ನೋಡಿ, ಇದರಲ್ಲಿ ನಾನು ಫುಲ್ಲು ಏನು ಟೈಪ್ ಮಾಡಿಲ್ಲ, ಎಕ್ಸೆಟ್ರಾ ಅಂತ ಕೊಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ಬರೇ ಪ್ರಿಪೊಸಿಷನ್ಸ್ ಬಗ್ಗೆ ಕ್ಲಾಸ್ ಮಾಡೋ ಉದ್ದೇಶ ಅಲ್ಲ. ಇಲ್ಲಿ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದ್ರೆ ಈ ಪ್ರಿಪೊಸಿಷನ್ನು ಇನ್ನೂ ಚೆನ್ನಾಗಿ ಹೇಳಿಕೊಟ್ರೆ ನಿಮಗೆ ವಾಕ್ಯ ಪರಿಪೂರ್ಣ ಆಗುತ್ತೆ. ಯು ಕ್ಯಾನ್ ಫ್ರೇಮ್ ದ ಸೆಂಟೆನ್ಸ್ ಸಕ್ಸಸ್ಫುಲಿ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಕಾನ್ವರ್ಸೇಟಿಂಗ್ ವಿತ್ ಅದರ್ಸ್. ಸೊ ದಟ್ ಈಸ್ ದ ಇಂಟೆನ್ಷನ್ ಆಫ್ ದಿಸ್. ಯಾವುದಿರ್ಬೋದು, ಫಾರ್ ಇರ್ಬೋದು, ಬಿಫೋರ್ ಇರ್ಬೋದು, ಬಿಹೈಂಡ್ ಇರ್ಬೋದು, ಅಪ್ಪು, ಡೌನು, ಬಿಟ್ವೀನ್, ಮಧ್ಯ. ಫಾರ್ ಅಂದರೆ ಗೋಸ್ಕರ ಅದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಬಿಫೋರ್ ಅಂದರೆ ಅದಕ್ಕಿಂತ ಮುಂಚೆ ಅಂಥೇಳಿ. ಸೊ ಐ ಆಮ್ ಕಮಿಂಗ್ ಬಿಫೋರ್ ಯು, ನಿನಗಿಂತ ಮುಂಚೆನೇ ನಾನು ಬರ್ತಾಯಿದ್ದೀನಿ, ಈ ಥರದ್ದು. ಸೊ ಈ ಥರ ಎಷ್ಟೋ ಮೀನಿಂಗ್ಸ್ ಕೊಡುತ್ತೆ. ಅಬೌಟ್ ಇರ್ಬೋದು, ಸಿನ್ಸ್ ಇರ್ಬೋದು, ಸೊ ಓವರ್ ಇರ್ಬೋದು, ಅಕ್ರಾಸ್ ಇರ್ಬೋದು, ಆಫ್ಟರ್ ಇರ್ಬೋದು. ಇದು ಒಂದೊಂದು ಮೀನಿಂಗು ನಾನೇನು ಮಾಡ್ತೀನಿ ನಿಮಗೆ ಅಂದರೆ ಒಂದು ಸಪ್ರೇಟ್ ಕ್ಲಾಸ್ ಮಾಡಿಕೊಡ್ತೀನಿ, ಓಕೆ? ಆದರೆ ಈಗ ನಿಮಗೆ ಆ ಫಾರು, ವಿತ್ತು, ಫ್ರಮ್ ಇದೆಲ್ಲ ಕಲ್ತಿದ್ದೀರಲ್ಲ, ಮತ್ತು ಟು, ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಹೇಳಿಕೊಟ್ರೆ ಇನ್ನು ನಿಮಗೆ ಒಂಥರ ಏನು ಹೇಳ್ತಾರೆ, ಎಂಥೂಸಿಯಾಸಮ್ ಬರುತ್ತೆ. ಅಂದರೆ ಇನ್ನೂ ಖುಷಿಯಾಗಿ ಕಲಿಯೋಣ, ಮಾಡೋಣ ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂಥೇಳಿ ಕೆಲವೊಂದು ಪ್ರಿಪೊಸಿಷನ್ಸ್ನ ನಾನು ಈ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಆಡ್ಜೆಕ್ಟಿವ್ಸ್ ಇರ್ಬೋದು ಅಥವಾ ಪ್ರಿಪೊಸಿಷನ್ಸ್ ಇರ್ಬೋದು, ಇದನ್ನು ನೀವು ಯಾವ ಟೆನ್ಸಲ್ಲಿ ಬೇಕಾದರೂ ಹಾಕ್ಕೋಬೋದು ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಅಂದರೆ ನಿಮ್ಗೆ ಈಗಾಗಲೇ ಮೇಯ್ನ್ 3 ಕ್ಯಾಟಗರೀಸ್ ಹೇಳ್ಕೊಟ್ಟಿದ್ದೀನಲ್ಲ, ಪಾಸ್ಟು, ಪ್ರೆಸೆಂಟು, ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತಾಡೋದು ಹೇಳ್ಕೊಡ್ತೀನಿ. ಆಗ ನೀವು ಸರಾಗವಾಗಿ ಇಂಗ್ಲೀಷ್ ಮಾತಾಡ್ಬೋದು ಅಂಥೇಳಿ
ಈ ಥರ ನಾವು ಯಾವುದೇ ಟೆನ್ಸ್ಗೋದ್ರೂ ನೀವು ಅಡ್ಜೆಕ್ಟಿವ್ಸು, ಪ್ರಿಪೋಸಿಷನ್ಸ್, ಆರ್ಟಿಕಲ್ಸ್ ಇದೆಲ್ಲ ನೀವು ಹಾಕಿ ಮಾತಾಡ್ಬೋದು. ನೋ ಚೇಂಜ್ ಇನ್ ದ್ಯಾಟ್. ಕ್ಲಿಯರ್? ಎಸ್. ನಿಮಗೆ ಇದು ಗುರ್ತಿಡಿಯೋಕ್ಕೆ ಬಂದರೆ ಸಾಕು. ಮೀನಿಂಗ್ಸ್ ಎಲ್ಲನೂ ನಿಧಾನಕ್ಕೆ ತಿಳ್ಕೊಳ್ತಾ ಹೋಗೋಣ ವಾಕ್ಯಗಳ ಮೇಲೆ. ಮತ್ತು ಈ ಪ್ರಿಪೋಸಿಷನ್ಸ್ ಬಗ್ಗೆನೇ ಒಂದು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ. ಎಸ್ಪೆಷಲಿ ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಿದ್ರೆ ಅವ್ರಿಗಂತೂ ಅವರ ಎಕ್ಸಾಮಲ್ಲಿ ಗ್ರಾಮರ್ಸ್ ಕೊಡ್ತಾರಲ್ಲ, ಸೊ ಅದಕ್ಕಂತೂ ತುಂಬಾ ಉಪಯೋಗ ಆಗುತ್ತೆ. ಎಸ್. ನೋಡಿ ಇಲ್ಲಿ ಇಂಗ್ಲೀಷಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಆ ಕಡೆ ರೈಟ್ ಸೈಡಲ್ಲಿ ಕೊಟ್ಟಿದ್ದೀನಿ. ಈಗ ನೋಡಿ ಆ್ಯಟ್ ಅಂದರೆ ಏನು? ನಲ್ಲಿ, ಅಲ್ಲಿ, ಹಾಗೆ ಇನ್ ಒಳಗಡೆ, ನಲ್ಲಿ, ಅಲ್ಲಿ, ಆ ಥರನೇ ಬರುತ್ತೆ. ಇದು ತೋರಿಸ್ತೀನಿ ನಾನು ನಿಮಗೆ ಸೆಂಟೆನ್ಸ್ ಮೇಲೆ ತೋರಿಸಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆನ್ ಅಂದರೆ ಮೇಲೆ, ಸಮಥಿಂಗ್ ಯಾವುದಾದ್ರೂ ಒಂದರ ಮೇಲೆ ಅಂಥೇಳಿ. ಸೊ ಟು ನಿಮ್ಗೆ ಈಗಾಗಲೇ ಗೊತ್ತಿದೆ, ಎಲ್ಲಿಗೆ ಕೆ ಅಂಥೇಳಿ ಬರುತ್ತೋ ಆ ಥರದ್ದು. ಟು ಮಾರ್ಕೆಟ್, ಟು ಸ್ಕೂಲ್, ಈ ಥರದ್ದೇ ಹೇಳ್ಕೊಟ್ಟಿದ್ದೆ. ಫ್ರಮ್ ಮಾರ್ಕೆಟ್, ಫ್ರಮ್ ಸ್ಕೂಲ್, ಫ್ರಮ್ ಬಸ್ ಸ್ಟ್ಯಾಂಡ್, ಇದು ಹೇಳ್ಕೊಟ್ಟಿದ್ದೆ ನಿಮಗೆ. ನಿಂದ ಅಂಥೇಳಿ ಬರುತ್ತೆ ಅಂತ. ವಿತ್ತು ಜೊತೆಗೆ, ಬೈ ದಿಂದ, ಇದೆಲ್ಲ ನೋಡಿ ಈ ಥರ ನಲ್ಲಿ, ಒಳಗಡೆ, ಮೇಲೆ, ಈ ಥರ ಕಲಿತ್ರೆ ನಿಮಗೇನೂ ಅರ್ಥ ಆಗಲ್ಲ. ಜಸ್ಟ್ ನಿಮಗೆ ಇದೇನಪ್ಪ ಅನ್ನಿಸ್ಬಾರ್ದು ಅಂಥೇಳಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಇನ್ನು ಬಹಳಷ್ಟು ವರ್ಡ್ಸ್ ನಾನು ಕೊಡ್ತೀನಿ ನಿಮಗೆ, ಆಯಿತಾ, ಕನ್ನಡದಲ್ಲಿ. ಆದರೆ ಈಗ ನಮ್ಮ ಕ್ಲಾಸಿಗೆ ಎಷ್ಟು ಬೇಕೋ ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಮೀನಿಂಗ್ಸು ಸಹ ನಾನೇ ಹೇಳ್ತೀನಿ. ಇಲ್ಲಿ ನೋಡಿ ಕೆಲವೊಂದು ಪಿಕ್ಚರ್ ರೀಡಿಂಗ್ ಇದೆ. ಐ ಹೋಪ್ ಇದನ್ನು ನಿಮಗೆ ನೋಡಿದ್ರೆ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ. ನೋಡಿ, ಒಂದು ಬಾಕ್ಸ್ನ ಎಕ್ಸಾಂಪಲ್ ಆಗಿ ತೊಗೋತಿರ್ತೀನಿ. ಆ ಬಾಕ್ಸ್ ಜೊತೆಗೆ ಬಾಲ್ನ ನಾವು ಪ್ಲೇಸ್ ಮಾಡ್ತಾ ಹೋಗೋಣ ಡಿಫ್ರೆಂಟ್ ಪ್ಲೇಸಸಲ್ಲಿ. ಆಗ ಅದು ಏನು ಅನ್ನಿಸ್ಕೊಳ್ಳುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ಅರ್ಥನೂ ಆಗುತ್ತೆ, ನೀವು ಈಸಿಯಾಗಿ ಮಾತಾಡಲೂಬಹುದು ಸಂದರ್ಭಕ್ಕೆ ಅನುಸಾರವಾಗಿ. ಆ್ಯಸ್ ಪರ್ ದ ಸಿಚುಯೇಷನ್, ಓಕೆ, ಆ್ಯಸ್ ಪರ್ ಯುವರ್ ವಾಟ್ ಈಸ್ ದಟ್ ಸರೌಂಡಿಂಗ್ಸ್. ಬೈ ಯುಟಿಲೈಸಿಂಗ್ ದೀಸ್ ವರ್ಡ್ಸ್ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಸಕ್ಸಸ್ಫುಲಿ. ನೋಡಿ, ಫಸ್ಟ್ ಬಾಕ್ಸಲ್ಲಿ ಬಾಲು ಒಳಗಡೆ ಇದೆ, ಗಮನಿಸಿದ್ರಲ್ಲ, ಇನ್ ಒಳಗಡೆ ಇದೆ, ಬಾಕ್ಸ್ ಒಳಗಡೆ ಬಾಲ್ ಇದೆ. ಸೆಕೆಂಡ್ ಹಾರಿಜಾಂಟಲ್ ಹೋಗ್ತಿದ್ದೀನಿ ನಾನು, ಬಾಕ್ಸ್ ಮೇಲೆ ಬಾಲ್ ಇದೆ, ಗಮನಿಸಿದ್ರೆ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಅದನ್ನು ಆನ್ ಅಂತ ಹೇಳ್ತೀವಿ. ದ ಬಾಲ್ ಈಸ್ ಆನ್ ದ ಬಾಕ್ಸ್. ಫಸ್ಟ್ ಕೇಸ್ ಏನಾಯಿತು, ದ ಬಾಲ್ ಈಸ್ ಇನ್ ದ ಬಾಕ್ಸ್ ಅಂತ ಹೇಳ್ಬೋದು, ಅಥವಾ ಇನ್ಸೈಡ್ ದ ಬಾಕ್ಸ್ ಅಂತ ಹೇಳಿ ತಪ್ಪೇನಿಲ್ಲ. ನೆಕ್ಸ್ಟ್ ಥರ್ಡ್ ಇದರಲ್ಲಿ ನೋಡಿ, ಹಾರಿಜಾಂಟಲ್ ಆಗಿ ನೋಡಿ, ಬಾಕ್ಸ್ ಕೆಳಗಡೆ ಇದೆ ನೋಡಿ ಬಾಲು, ದ ಬಾಲ್ ಈಸ್ ಅಂಡರ್ ದ ಬಾಕ್ಸ್. ಕ್ಲಿಯರ್? ನೆಕ್ಸ್ಟ್ ಆ ಬಾಕ್ಸ್ ಪಕ್ಕದಲ್ಲಿ ತೋರಿಸ್ತಿದೆ ಬಾಲ್ದು ಪ್ಲೇಸ್ ನೋಡಿ. ಹಾಗಾಗಿ ಅದನ್ನ ನೆಕ್ಸ್ಟ್ ಟೂ ಅಂತ ಹೇಳಬೇಕು. ಟೂ ಅಲ್ಲ, ಬರೇ ನೆಕ್ಸ್ಟ್ ಟೂ ಅಂತ ಅಂದರೆ ಬಾಕ್ಸಿಂದ ನೆಕ್ಸ್ಟು ಬಾಲಿದೆ ಪ್ಲೇಸ್ನ ಮಾಡಿದ್ದೀವಿ ನಾವು ಅಂಥೇಳಿ. ನೆಕ್ಸ್ಟ್ ಇನ್ನೂ ಒಂದು, ಸೊ ಅದು ಬಾಲ್ನ ಬಾಕ್ಸ್ ಹಿಂಭಾಗದಲ್ಲಿದೆ ನೋಡಿ, ಗಮನಿಸಿದ್ರಲ್ಲ. ಎಸ್, ದ ಬಾಲ್ ಈಸ್ ಬಿಹೈಂಡ್ ದ ಬಾಕ್ಸ್ ಅಂತ ಹೇಳಿ, ಅಂದರೆ ಬಾಲು ಬಾಕ್ಸ್ನ ಹಿಂಭಾಗದಲ್ಲಿ ಇದೆ ಅಂಥೇಳಿ. ಹಾಗೆ ನೆಕ್ಸ್ಟು ಆ ಸಿಕ್ಸ್ತ್ ಇದರಲ್ಲಿ ಹಾರಿಜಾಂಟಲ್ ಹೋಗಿ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಆ ಬಾಕ್ಸ್ ಮುಂಭಾಗದಲ್ಲಿ ಇಟ್ಟಿದ್ದೀವಿ ನೋಡಿ. ಸೊ ಅಂದರೆ ಇನ್ ಫ್ರಂಟ್ ಆಫ್ ದ ಬಾಲ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್. ಆ ಥರ ನಾವು ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಇರ್ಬೋದು, ವ್ಯಕ್ತಿಯ ಬಗ್ಗೆ ಇರ್ಬೋದು, ಹೇಳಬೇಕಾದ್ರೆ ಇದೆಲ್ಲ ಸರ್ವೇ ಸಾಮಾನ್ಯವಾದ ಪದಗಳು. ಸೊ ಇದನ್ನು ನೀವು ಯೂಸ್ ಮಾಡೋಕ್ಕೆ ಕಲಿತ್ರೆ ತುಂಬಾ ಸುಲಭವಾಗುತ್ತೆ. ಮತ್ತು ಕೇಳಿಗ್ರಿಗೂ ಸಹ, ಓ ಇವ್ರಿಗೆ ಇಂಗ್ಲೀಷ್ ಗೊತ್ತಿದೆ, ಕರೆಕ್ಟಾಗಿ ಮಾತಾಡ್ತಿದಾರಲ್ಲ ಅಂತೇಳಿ ತಿಳ್ಕೊತಾರೆ. ಯಾರಾದರೂ ಗೊತ್ತಿಲ್ಲಿರೋರಾಗಿದ್ದರೆ ನಿಮ್ಮಿಂದ ತಿಳ್ಕೊತಾರೆ. ಕ್ಲಿಯರ್? ಎಸ್. ಲಾಸ್ಟ್ ಪಿಕ್ಚರಲ್ಲಿ ಬಂದರೆ ನೋಡಿ, ಎರಡು ಬಾಕ್ಸ್ಗಳ ಮಧ್ಯೆ ಬಾಲ್ ಇದೆ ನೋಡಿ, ಅದನ್ನು ಬಿಟ್ವೀನ್ ಅಂದರೆ ಮಧ್ಯದಲ್ಲಿ. ಸೊ ಈ ಥರ ನಾನು ನಿಮಗೆ ಪಿಕ್ಚರ್ ರೀಡಿಂಗು ಮಾಡಿಸ್ತೀನಿ ಸಪ್ರೇಟಾಗಿ, ಕನ್ನಡದಲ್ಲೂ ಹೇಳಿಕೊಟ್ಟು ಪ್ರಿಪೋಸಿಷನ್ಸ್ಗಂತ ಒಂದು ಕ್ಲಾಸ್ ಮಾಡೋಣ. ಡು ನಾಟ್ ವರಿ. ಆದರೆ ಈಗ ಕೆಲವೊಂದು ಸೆಂಟೆನ್ಸ್ನ ನಾವು ಕಲಿಯೋಣ. ಓಕೆ? ನೋಡಿ, ಸೆಂಟೆನ್ಸಸ್ ವಿತ್ ಪ್ರಿಪೋಸಿಷನ್ಸ್ ಆನ್ ಮತ್ತು ಬಿಟ್ವೀನ್ ಬಗ್ಗೆ ಮಾಡಿದ್ದೀನಿ ಇಲ್ಲಿ ನನ್ನ ಸೆಂಟೆನ್ಸ್. ಓಕೆ? ಒಂದೊಂದು ಓದ್ತಾ ನಿಮಗೆ ಅರ್ಥನೂ ಹೇಳ್ಕೊಡ್ತೀನಿ. ಸೊ ನಿಮಗೆ ಯಾವ ಥರ ಯೂಸ್ ಮಾಡೋದಂತೇಳಿ ಕಲಿತೀರಾ. ಇಸ್ ಇಟ್ ರೈಟ್? ದಯವಿಟ್ಟು ಯಾರ್ಯಾರು ಕ್ಲಾಸ್ನ ನೋಡ್ತಿದ್ದೀರೋ, ಕ್ಲಾಸ್ 20ಇಂದ ಸ್ಟಾರ್ಟ್ ಮಾಡ್ಕೋಬೇಡಿ, ಏನೂ ಅರ್ಥ ಆಗೋಲ್ಲ. ಕ್ಲಾಸ್ 1ಇಂದ ಬನ್ನಿ. ದಯವಿಟ್ಟು ಎನ್ಕರೇಜ್ ಮಾಡಿ ಚಾನಲ್ನ, ಇನ್ನೂ ಜಾಸ್ತಿ ಕ್ಲಾಸಸ್ಸು ಸಕ್ಸಸ್ಫುಲ್ಲಾಗಿ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಕ್ಲಿಯರ್? ಎಸ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ರಿಯಲಿ ಥ್ಯಾಂಕ್ಸ್ ಫಾರ್ ದೆಮ್.
ಫರ್ದರು ನೀವು ಅಷ್ಟೇ ಇನ್ನೂ ಯಾರಾದರೂ ನೀಡ್ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಓಕೆ, ಹಾಂ, ಸೆಂಟೆನ್ಸ್ಗೆ ಬರೋಣ. ನೋಡಿ, ಇಲ್ಲಿ ನಾನು ಪ್ರಿಪೋಸಿಷನ್ಸ್ನ ಗ್ರೀನಲ್ಲೇ ಹೈಲೈಟ್ ಮಾಡಿದ್ದೀನಿ. ಓಕೆ, ಎಲ್ಲ ಸೆಂಟೆನ್ಸ್ ಒಂದೇ ಥರ ಇದ್ದರೆ ಕನ್ಫ್ಯೂಸ್ ಆಗುತ್ತಲ್ವ, ಹಾಗಾಗಿ ಗ್ರೀನಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ, ಗ್ರೀನ್ ಕಲರಲ್ಲಿ. ದ ಬುಕ್ ಈಸ್ ಆನ್ ದ ಟೇಬಲ್ ಇನ್ಸೈಡ್ ದ ರೂಮ್. ನೋಡಿ, ಬುಕ್ಕು, ಈ ಬುಕ್ಕು ಅಂದರೆ ಅದೇ ಪರ್ಟಿಕ್ಯುಲರ್ ಬುಕ್ಕು, ಯಾವುದೋ ಒಂದು ಬುಕ್ ಬಗ್ಗೆ ನಾವು ಹೇಳ್ತಿದ್ದೀವಿ. ಅಂದರೆ ನಿಮಗೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ, ಪರ್ಟಿಕ್ಯುಲರ್ ಆಗಿರೋ ಅದೇ ಬುಕ್ಕು ಅನ್ನೋ ಥರ. ಸೊ ನಮಗೆ ಬೇಕಾಗಿರೋ ಬುಕ್ಕು ಅಥವಾ ಅವರಿಗೆ ಬೇಕಾಗಿರೋ ಬುಕ್ಕು ಎಲ್ಲಿದೆ? ಆನ್ ದ ಟೇಬಲ್, ಟೇಬಲ್ ಮೇಲಿದೆ. ಅದು ಎಲ್ಲಿದೆ? ಇನ್ಸೈಡ್ ದಿ ರೂಮ್ ಅಥವಾ ಇನ್ ದ ರೂಮ್ ಅಂತ ಹೇಳಿ. ನಿಮಗೆ ಇನ್ಸೈಡ್ ಅಂತ ನಮಗೆ ಇನ್ನೂ ಕನ್ಫ್ಯೂಸ್ ಆಗ್ತಿದೆ, ಬಳಸ್ಲಿಕ್ಕೆ ಬರೋಲ್ಲ. ಇನ್ ದ ರೂಮ್ ಅಂತ ಹೇಳಿ, ಅಂದರೆ ರೂಮಲ್ಲಿರೋ ಟೇಬಲ್ ಮೇಲೆ ಆ ಬುಕ್ ಇದೆ, ನಮಗೆ ಬೇಕಾಗಿರುವಂಥ ಬುಕ್ಕು. ನೆಕ್ಸ್ಟು, ಈಸ್ ಕಮಿಂಗ್ ಆನ್ ಮಂಡೇ. ನೋಡಿ, ಇಲ್ಲಿ ಆನನ್ನೇ ನಾವು ಎರಡು ಥರ ಯೂಸ್ ಮಾಡಿದ್ದೀವಿ. ಒಂದು ಸ್ಥಳವನ್ನು ತೋರಿಸ್ಲಿಕ್ಕೆ ಆನ್ ದ ಟೇಬಲ್ ಅಂಥೇಳಿ, ಇನ್ನೊಂದು ಇಲ್ಲಿ ಟೈಮ್ನ ತೋರಿಸ್ತಿದೆ. ಟೈಮ್ ಅಂದರೆ ಯಾವ ಮಂತಲ್ಲಿ, ಏನು, ಯಾವ ದಿವಸ, ಈ ಥರದ್ದು ಟೈಮ್. ಓಕೆ, ಸೊ ಈಸ್ ಕಮಿಂಗ್ ಆನ್ ಮಂಡೇ. ನೀವು ಸಂಡೇಯಿಂದ ಇದು ಸ್ಯಾಟರ್ಡೇವರೆಗೂ ನೀವು ಆನ್ ಅಂತ ಹಾಕೋಬೋದು. ಈಸ್ ಕಮಿಂಗ್ ಆನ್ ಮಂಡೇ ವಿತ್ ಹರ್ ಸಿಸ್ಟರ್. ಅವನ ತಂಗಿ ಅಥವಾ ಅಕ್ಕನ ಜೊತೆ ಮಂಡೇ ಬರ್ತಿದ್ದಾನೆ. ನೋಡಿ, ಆನ್ ಮಂಡೇ ಅಂಥೇಳಿ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್, ಶಿ ಈಸ್ ಕೀಪಿಂಗ್ ಮೈ ಪೆನ್ ಆನ್ ದಿ ಸೋಫಾ. ಅವಳು ಇಡ್ತಾ ಇದ್ದಾಳೆ ಕೀಪಿಂಗ್. ಯಾರ ಪೆನ್ನು? ನನ್ನ ಪೆನ್ನು. ಎಲ್ಲಿ? ಆನ್ ದ ಸೋಫಾ, ಸೋಫಾ ಮೇಲೆ ಇಡ್ತಾ ಇದ್ದಾಳೆ ನನ್ನ ಪೆನ್ನನ್ನು. ನೀವು ಅದನ್ನು ಬೇರೆ ಏನು ಬೇಕಾದರೂ ಅಂದ್ಕೊಳ್ಳಿ, ಯಾವುದಾದ್ರೂ ನಿಮಗೆ ಅನುಕೂಲವಾಗುವಂಥ ವರ್ಣ ಹಾಕಿ ವಸ್ತುವಿನ ಹೆಸರು ನೀವು ಸೆಂಟೆನ್ಸ್ ಮಾಡ್ಕೋಬೋದು ಅದನ್ನು. ನೆಕ್ಸ್ಟ್, ಸೀಮಾ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಹರ್ ಪ್ಯಾರೆಂಟ್ಸ್. ನೋಡಿ, ಸೀಮಾ ಅನ್ನೋ ಹುಡುಗಿ ಪ್ಯಾರೆಂಟ್ಸ್ ಅಂದರೆ ಅವಳ ತಂದೆ ತಾಯಿಯ ಮಧ್ಯೆ ಕೂತಿದ್ದಾಳೆ ಅಂಥೇಳಿ. ಬಿಟ್ವೀನ್ ಹರ್ ಪ್ಯಾರೆಂಟ್ಸ್. ಓಕೆ, ಮಧ್ಯೆ ಕೂತಿದ್ದಾಳೆ, ಅವರ ಪೇರೆಂಟ್ಸ್ ಮಧ್ಯೆ ಕೂತಿದ್ದಾಳೆ ಅಂಥೇಳಿ ನಾವು ಇಮ್ಯಾಜಿನ್ ಮಾಡ್ಕೊಂಡು ಹೇಳೋ ಥರ ಅಥವಾ ನೋಡ್ತಾ ಇರೋದನ್ನು ಹಾಗಾಗಿ ಹೇಳಿ. ನೆಕ್ಸ್ಟು, ದ ರೆಡ್ ಕಲರ್ ಬಾಲ್ ಈಸ್ ಲೇಯಿಂಗ್ ಬಿಟ್ವೀನ್ ಟೂ ಚೇರ್ಸ್. ಲೇಯಿಂಗ್ ಅಂದರೆ ಬಿದ್ದಿದೆ ಅಂಥೇಳಿ ಅಥವಾ ಅಲ್ಲಿರೋದಕ್ಕೆ ಹೇಳ್ತೀವಿ. ಸೊ ಇಲ್ಲಿ ರೆಡ್ ಕಲರ್ ಬಾಲ್, ಬಾಲ್ಗೆ ನೋಡಿ ರೆಡ್ ಕಲರ್ ಬಾಲೇ ಅಂತ ಹೇಳ್ತಿದ್ದೀವಿ. ಇದು ಒಂದು ಆಡ್ಜೆಕ್ಟಿವ್ ಆಯಿತು ನಿಮಗೆ, ಕರೆಕ್ಟಾ? ಬಿದ್ದಿದೆ ಎಲ್ಲಿ? ಬಿಟ್ವೀನ್ ಟೂ ಚೇರ್ಸ್. ಅಲ್ಲಿ ಯಾವುದೋ ಒಂದು ಎರಡು ಚೇರ್ ಇದೆ ಅಂತ ಇಟ್ಕೊಳ್ಳಿ, ಅವೆರಡು ಚೇರುಗಳ ಮಧ್ಯೆ ಬಾಲ್ ಬಿದ್ದಿದೆ, ಅದು ರೆಡ್ ಕಲರ್ ಬಾಲು ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ಶಿ ಈಸ್ ವಾಕಿಂಗ್ ಬಿಟ್ವೀನ್ ದ ಟ್ರೀಸ್. ಯಾವುದೋ ಕೆಲವೊಂದು ಮರಗಳಿದೆ ಅಲ್ಲಿ, ಅದರ ಮಧ್ಯೆಯಿಂದ ಅವಳು ವಾಕ್ ಮಾಡ್ತಾ ಹೋಗ್ತಿದ್ದಾಳೆ. ಒಂದು ಹುಡುಗಿಗೆ ಅಥವಾ ಯಾರಾದರೂ ಹೆಂಗಸರಿಗೆ ಹೇಳ್ಬೋದು, ಆಯಿತಾ? ಫೀಮೇಲ್ ಇದು ಕ್ರಿಯೇಚರ್ಸ್ಗೆ ನೀವು ಅದನ್ನು ಹೇಳ್ಕೊಬೋದು. ಕ್ಲಿಯರ್? ಈ ಥರ ಸೆಂಟೆನ್ಸ್ ಮಧ್ಯೆ ಯಾವ ಥರ ಪ್ರಿಪೋಸಿಷನ್ಸ್ನ ಹಾಕ್ಬೇಕು ಅನ್ನೋದನ್ನು ಸಹ ಇವತ್ತಿಂದ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಈಗಾಗಲೇ ವಿತ್, ಫಾರ್, ಟು, ಫ್ರಮ್ ಹೇಳ್ಕೊಟ್ಟಿದ್ದೀನ, ಅದರ ಜೊತೆಗೆ ಇದನ್ನು ಹಾಕ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಟ್ ಗಿವ್ಸ್ ವರ್ತ್ ಟು ಯುವರ್ ಸೆಂಟೆನ್ಸ್. ಅಂದರೆ ನೀವು ಮಾತಾಡುವಂಥ ಸೆಂಟೆನ್ಸು ಅಥವಾ ಕಾನ್ವರ್ಸೇಷನ್ ಅಥವಾ ಮಾತುಗಳಿದೆಯಲ್ಲ, ಅದಕ್ಕೆ ಒಂದು ತೂಕವಾದ ಬೆಲೆ ಕೊಡುತ್ತೆ. ಅಂದರೆ ಇದರ ಅರ್ಥ ಇಷ್ಟೇ, ಕರೆಕ್ಟಾಗಿ ಮಾತಾಡ್ತಿದ್ದೀರಾ ಅಂಥೇಳಿ ತೋರಿಸ್ಕೊಡುತ್ತೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂಯೇಷನ್. ಸಿ, ವಿ ಆರ್ ವಾಕಿಂಗ್ ಅರೌಂಡ್ ದ ಲೇಕ್. ಲೇಕ್ ಅಂದರೆ ನಿಮ್ಗೆ ಗೊತ್ತಿದೆ ಈಗಾಗಲೇ, ಸರೋವರ, ಪಾಂಡ್ ಅಂತಲೂ ಹೇಳ್ಕೊಬೋದು, ಅಥವಾ ಒಂದು ತಿಳಿಯಾದ ನೀರಿನ ಜಾಗದಲ್ಲಿ. ವಿ ಆರ್ ವಾಕಿಂಗ್ ಅರೌಂಡ್ ದ ಲೇಕ್. ಪಾಂಡ್ ಅಥವಾ ಲೇಕ್, ಸರೋವರದ ಸುತ್ತ ನಾವು ವಾಕ್ ಮಾಡ್ತಾ ಇದ್ದೀವಿ ಅಂಥೇಳಿ ತೋರಿಸುತ್ತೆ. ದೇ ಆರ್ ಸರ್ಚಿಂಗ್ ಫಾರ್ ದೇಯರ್ ಕಾರ್ ಕೀಸ್. ನೋಡಿ, ಅವ್ರುಗಳು ಯಾರೋ ಇಬ್ಬರು ಹೊರಗಡೆ ಹೋಗ್ಬೇಕಂತ ನಿಂತಿರ್ತಾರೆ, ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನೇಬರ್ಸ್ ಇರ್ಬೋದು. ಇದಕ್ಕಿದ್ದಂಗೆ ಕಾರ್ ಕೀಸ್ ಮಿಸ್ ಆಗಿಬಿಟ್ಟಿರುತ್ತೆ. ಆಗ ನೀವು ಹೇಳ್ಬೋದು ದೇ ಆರ್ ಸರ್ಚಿಂಗ್ ಫಾರ್ ದೇಯರ್ ಕಾರ್ ಕೀಸ್. ನೋಡಿ, ಇಲ್ಲಿ ಫಾರ್ ಅಂತ ಬಂತು, ಅದು ಒಂದು ಪ್ರಿಪೋಸಿಷನ್ ಆಯಿತು. ದೇರ್ ಈಸ್ ಸಮ್ ಮಿಲ್ಕ್ ಇನ್ ದ ಫ್ರಿಡ್ಜ್. ನೀವು ಅದನ್ನ ಮಿಲ್ಕ್ ಬದಲು ವೆಜಿಟೇಬಲ್ಸ್ ಹಾಕ್ಬೋದು, ಫ್ರೂಟ್ಸ್ ಹಾಕ್ಬೋದು. ಇಲ್ಲಿ ಸ್ವಲ್ಪ ಹಾಲಿದೆ, ಅದು ಎಲ್ಲಿದೆ? ಫ್ರಿಡ್ಜ್ನ ಒಳಗಡೆ ಇದೆ ಅಂಥೇಳಿ ಹೇಳುತ್ತಾರೆ. ಶಿ ಈಸ್ ಹೈಡಿಂಗ್ ಅಂಡರ್ ದ ಟೇಬಲ್. ನೋಡಿ, ಒಂದು ಪುಟ್ಟ ಮಕ್ಕಳು ಆಡ್ತಿದ್ದಾರೆ ಅಂತ ಇಟ್ಕೊಳ್ಳೋಣ, ದೇ ಆರ್ ಪ್ಲೇಯಿಂಗ್ ಅಂತ ಹೇಳ್ತೀವಿ, ಅದು ನಿಮಗೆ ಗೊತ್ತಿದೆ ಈಗಾಗಲೇ. ಅದರಲ್ಲಿ ಒಂದು ಹುಡುಗಿ, ಸೊ ಹೈಡಿಂಗ್ ಅಂದರೆ ಬಚ್ಚಿಟ್ಕೊಳ್ಳೋದು. ಎಲ್ಲಿ? ಅಂಡರ್ ದ ಟೇಬಲ್. ನೋಡಿ, ಟೇಬಲ್ನ ಕೆಳಗಡೆ ಬಚ್ಚಿಟ್ಕೋತಿದ್ದಾಳೆ.
ಒಂದು ಹುಡುಗಿ ಆಟ ಆಡ್ತಾ ಅಂತ ನಾವು ಮಧ್ಯದಲ್ಲಿ ಆ ಕಡೆ ಈ ಕಡೆ ನಿಮ್ಗೆ ಗೊತ್ತಾಗ್ತಿದ್ರೆ ಕನ್ನಡದಲ್ಲಿ ಬಳಸ್ಬಿಡಿ. ಕ್ಲಿಯರ್? ನೆಕ್ಸ್ಟ್, ದ ಲೈಬ್ರರಿ ಈಸ್ ಇನ್ಸೈಡ್ ದ ಬಿಲ್ಡಿಂಗ್. ನೋಡು, ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಅಂತ ಇಟ್ಕೊಳ್ಳೋಣ, ಅಲ್ಲಿ ಎಲ್ಲ ತರಹದ ಶಾಪ್ಸು ಎಲ್ಲನೂ ಇದೆ, ಅದ್ರ ಜೊತೆ ಒಂದು ಲೈಬ್ರರಿನೂ ಇದೆ ಅಂತ ಇಟ್ಕೊಳ್ಳೋಣ. ಅದನ್ನು ಹೇಳಬೇಕಾದ್ರೆ ಹೇಗೆ ಅಂದರೆ, ದ ಲೈಬ್ರರಿ ಈಸ್ ಇನ್ಸೈಡ್ ದ ಬಿಲ್ಡಿಂಗ್ನ ಒಳಗಡೆ ಲೈಬ್ರರಿ ಇದೆ ಅಂತ. ನೋಡಿ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಕೆಲವೊಂದು ಮೀನಿಂಗ್ಗಳನ್ನೆಲ್ಲ ಹೇಳ್ಕೊಟ್ಬಿಟ್ಟು ಇದೇ ಥರ ಬಹೆಟ್ ಮಾಡ್ಕೊಳ್ಳಿ, ಹೀಗೀಗೆ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ ಅಂದರೆ ರಿಯಲಿ ಅದು ಬ್ಲೈಂಡ್ ಕಾನ್ವರ್ಸೇಷನ್ ಆಗುತ್ತೆ. ಅದ್ರ ಬದಲು ನೀವು ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು ಟೆನ್ಸ್ ಪ್ರಕಾರ ಅನ್ನೋದನ್ನ ಕಲ್ತ್ಕೊಂಡ್ಬಿಟ್ರೆ ನೀವು ಥೌಸಂಡ್ಸ್ ಲ್ಯಾಕ್ಸ್ ಆಫ್ ಸೆಂಟೆನ್ಸ್ ನೀವೇ ಕ್ರಿಯೇಟ್ ಮಾಡ್ಬೋದು. ನೋ ನೀಡ್ ಟು ಮಗ್ಗರ್ ಆರ್ ಬೈ ಹ್ಯಾಟ್. ಓಕೆ, ಹಾಗಾಗಿ ನೀವು ದಯವಿಟ್ಟು ಯಾವುದಕ್ಕೆ ಯಾವ ಪದಗಳನ್ನ ಜೋಡಿಸ್ಬೇಕು ಅನ್ನೋದು ಟೆಕ್ನಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಲ್ಲ, ಅದನ್ನು ಕಲ್ತ್ಕೊಂಡ್ರೆ ನಿಮಗೆ ಬಹಳ ಅಂದರೆ ಬಹಳ ಸುಲಭ ಆಗುತ್ತೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದನ್ನು ಇಂಪ್ರೂವ್ ಮಾಡುತ್ತೆ. ದಯವಿಟ್ಟು ಅದೇ ಥರನೇ ಕಲೀರಿ. ಎಸ್. ನೆಕ್ಸ್ಟ್, ದ ತಾಜ್ ಹೋಟೆಲ್ ಈಸ್ ನಿಯರ್ ದ ಏರ್ಪೋರ್ಟ್. ಅಂದರೆ ಏರ್ಪೋರ್ಟ್ ಅಂದರೆ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ತಾಜ್ ಅನ್ನೋದು ಒಂದು ಹೋಟೆಲು, ಅದು ಎಲ್ಲಿದೆ ಅಂದರೆ ಏರ್ಪೋರ್ಟ್ನ ಹತ್ತಿರದಲ್ಲಿದೆ ಅಂತ ನಾವು ಹೇಳ್ತಾ ಇರೋದು ಯಾರಿಗೂ. ಮೈ ಬುಕ್ ಈಸ್ ಬಿಹೈಂಡ್ ಯು ಆನ್ ದ ಟೇಬಲ್. ನೋಡಿ, ಯಾರೋ ಒಬ್ಬರು ಕೂತಿದ್ದಾರೆ ನಮ್ಮ ಮುಂದೆ ಅಂತ ಇಟ್ಕೊಳ್ಳೋಣ, ನಮಗೆ ಟೆಕಿಸ್ತಿರಲ್ಲ, ಆಗ ನಾವು ಅವ್ರನ್ನ ಕೇಳ್ಬೋದು ಬೇಕಾದ್ರೆ ಏನಂತ. ಮೈ ಬುಕ್, ನನ್ನ ಬುಕ್ ಬೇಕು ಆಗುತ್ತೆ, ನೀವು ಕೊಡಬೇಕಾಗತ್ತೆ ಅನ್ನೋದು ಥರ ನಾವು ರಿಕ್ವೆಸ್ಟು ಏನೋ ಒಂದು ಕೇಳ್ತೀವಲ್ಲ, ಅದನ್ನು ನಾವು ಅವ್ರಿಗೆ ಹೇಳ್ಬೋದು. ವೇರ್ ಈಸ್ ಯುವರ್ ಬುಕ್ ಅಂದರೆ ಮೈ ಬುಕ್ ಈಸ್ ಬಿಹೈಂಡ್ ಯು. ನನ್ನ ಬುಕ್ಕು ನಿನ್ನ ಹಿಂಭಾಗದಲ್ಲಿದೆ. ಅದು ಎಲ್ಲಿದೆ? ಆನ್ ದ ಟೇಬಲ್. ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ಒಬ್ಬ ವ್ಯಕ್ತಿ ಟೇಬಲ್ನ ಮುಂಭಾಗದಲ್ಲಿ ಕೂತಿದ್ದಾರೆ. ಸೊ ಈಗ ಆ ಬುಕ್ಕು ಟೇಬಲ್ ಮೇಲಿದೆ ಅಂದರೆ ಆಬ್ವಿಯಸ್ಲಿ ನಾವು ಹೇಳಬೇಕು ಮೈ ಬುಕ್ ಈಸ್ ಬಿಹೈಂಡ್ ಯು ಆನ್ ದ ಟೇಬಲ್ ಅಂಥೇಳಿ. ಈ ಥರ ನೀವು ವಾಕ್ಯ ರಚನೆ ಮಾಡೋಕ್ಕೆ ದಯವಿಟ್ಟು ಕಲೀರಿ, ಆಗ ನಿಮಗೆ ಬಹಳ ಸುಲಭ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮ್ಯುನಿಕೇಟ್ ಮಾಡಿ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಕ್ಲಿಯರ್? ಥ್ಯಾಂಕ್ ಯು.